ಅಲೆಕ್ಸಾಂಡರ್ ದಿ ಗ್ರೇಟ್. ಈ ಹೆಸರು ಕೇಳಿದ್ರೆ ಸಾಕು ಇಡೀ ಪ್ರಪಂಚವನ್ನೇ ಗೆದ್ದ ಮಹಾನ್ ಯೋಧನ ಚಿತ್ರ ಕಣ್ಮುಂದೆ ಬರುತ್ತೆ ಅಲ್ವಾ? ಮೆಸಿಡೋನಿಯಾದಿಂದ ಶುರುವಾದ ಅವನ ವಿಜಯಾತ್ರೆ ಪರ್ಷಿಯಾ, ಬ್ಯಾಬಿಲಾನ್, ಅಫ್ಘಾನಿಸ್ತಾನ್ ಹೀಗೆ ಎಲ್ಲೆಲ್ಲೂ ಅವನದ್ದೇ ಪತಾಕೆ. ಹೌದು, ಅವನನ್ನ ಸೋಲ್ಸಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಅವನು ಒಂದೇ ಒಂದು ಯುದ್ಧ ಕೂಡ ಸೋತಿಲ್ಲ ಅಂತ ಇಡೀ ಜಗತ್ತೇ ನಂಬುತ್ತೆ. ಅವನೊಬ್ಬ ಅಪ್ರತಿಮ ಸೇನಾಪತಿ, ಅದ್ಭುತ ಯೋಧ. ಆದರೆ ಅವನ ವಿಜಯದ ರಥ ಭಾರತದ ಗಡಿಗೆ ಬಂದು ನಿಂತಾಗ ಕಥೆನೇ ಬದಲಾಗಿ ಹೋಯಿತು. ನಾವೆಲ್ಲ ಕೇಳಿರೋ ಇತಿಹಾಸದ ಆಚೆಗೆ ನಿಜವಾಗಿ ನಡೆದಿದ್ದೇನು? ಬನ್ನಿ ಇವತ್ತು ಅದರ ಬಗ್ಗೆನೇ ನೋಡೋಣ. ಯೋಚನೆ ಮಾಡಿ, ಯುರೋಪಿನಿಂದ ಪರ್ಷಿಯಾದವರೆಗೂ, ಅಲ್ಲಿಂದ ಅಫ್ಘಾನಿಸ್ತಾನದ ಕಠಿಣ ಬೆಟ್ಟಗುಡ್ಡಗಳವರೆಗೂ ಅಲೆಕ್ಸಾಂಡರ್ನ ಗೆಲುವಿನ ನಾಗಾಲೋಟ ನಿಂತಿರಲೇ ಇಲ್ಲ. ಸಿಕ್ಕಿದ್ದನ್ನೆಲ್ಲ ಗೆಲ್ಲುತ್ತಾ ಮುನ್ನುಗ್ಗುತ್ತಿದ್ದ ಅವನ ಮುಂದಿನ ಟಾರ್ಗೆಟ್ ಆಗಿದ್ದು ನಮ್ಮ ಸಂಪದ್ಭರಿತ ಭಾರತ. ಭಾರತದ ನೆಲಕ್ಕೆ ಕಾಲಿಟ್ಟ ಅವನಿಗೆ ಎದುರಾದ ಮೊದಲ ಶಾಕ್ ಮೌರ್ಯ ಸಾಮ್ರಾಜ್ಯದ ಯುವ ರಾಜ್ಕುಮಾರ ಚಂದ್ರಗುಪ್ತ ಮೌರ್ಯನಿಂದ ಬಂದಿತ್ತು. ನೋಡಿ, ಒಂದು ಕಡೆ ಜಗತ್ತನ್ನೇ ಗೆದ್ದ ಅನುಭವಿ ಪಳಗಿದ ಸೈನ್ಯದ ನಾಯಕ ಅಲೆಕ್ಸಾಂಡರ್, ಇನ್ನೊಂದು ಕಡೆ ಆಗಷ್ಟೇ ಸಾಮ್ರಾಜ್ಯ ಕಟ್ಟಕ್ಕೆ ಹೊರಟಿದ್ದ ಧೈರ್ಯವೊಂದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಯುವಕ ಚಂದ್ರಗುಪ್ತ. ಇವರಿಬ್ಬರ ಭೇಟಿ ಇದೆಯಲ್ಲ, ಅದು ನಿಜಕ್ಕೂ ರೋಚಕ. ಆಗ ಚಂದ್ರಗುಪ್ತ ಮಾಡಿದ್ದೇನು ಗೊತ್ತಾ? ಅಲೆಕ್ಸಾಂಡರ್ನ ಇಡೀ ಸೈನ್ಯದ ಮುಂದೆ ನಿಂತು ನೇರವಾಗಿ ಅವನಿಗೆ ಸವಾಲ್ ಹಾಕಿದ. ನೀನೊಬ್ಬ ಅಸಲಿ ವೀರನೇ ಆಗಿದ್ರೆ ಬಾ, ನನ್ನ ಜೊತೆ ಒಬ್ನೇ ಹೋರಾಡುವಂತ. ಈ ಮಾತು ಕೇಳಿ ಅಲೆಕ್ಸಾಂಡರ್ಗೆ ಒಂದು ಕ್ಷಣ ದಿಕ್ಕೇ ತೋಚದಂತಾಗಿತ್ತು. ಇಬ್ಬರ ನಡುವೆ ಯುದ್ಧ ಶುರುವಾಗೇ ಬಿಡುತ್ತೆ ಅನ್ನೋಷ್ಟರಲ್ಲಿ ಅಲ್ಲಿಗೆ ಒಬ್ರು ಎಂಟ್ರಿ ಕೊಡ್ತಾರೆ. ಅವರೇ ಚಂದ್ರಗುಪ್ತನ ಗುರು ಆಚಾರ್ಯ ಚಾಣಕ್ಯ. ಅವರು ಬಂದು ಆ ದ್ವಂದ್ವ ಯುದ್ಧವನ್ನ ತಕ್ಷಣ ನಿಲ್ಲಿಸ್ಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನು ಗೊತ್ತಾ? ಅಷ್ಟು ದೊಡ್ಡ ಸವಾಲು ಹಾಕಿದ್ದ ಚಂದ್ರಗುಪ್ತ ತನ್ನ ಗುರುವಿನ ಒಂದೇ ಒಂದು ಮಾತಿಗೆ ತಲೆಬಾಗಿ ಸುಮ್ನಾದ. ಗುರುವಿನ ಆಜ್ಞೆಯನ್ನು ಅವನು ಪಾಲಿಸಿದ ರೀತಿ ನೋಡಿ ಅಲೆಕ್ಸಾಂಡರ್ಗೆ ಆಶ್ಚರ್ಯ ಆಗುತ್ತೆ. ಈ ದೇಶದಲ್ಲಿ ಗುರು ಶಿಷ್ಯರ ಸಂಬಂಧಕ್ಕಿರೋ ಬೆಲೆ ಕಂಡು ಅವನಿಗೆ ಅಪಾರ ಗೌರವ ಮೂಡುತ್ತೆ. ಚಂದ್ರಗುಪ್ತನ ಅಧ್ಯಾಯದ ನಂತರ ಅಲೆಕ್ಸಾಂಡರ್ಗೆ ಎದುರಾಗಿದ್ದು ಮತ್ತೊಬ್ಬ ಪ್ರಬಲ ಎದುರಾಳಿ, ಪಂಜಾಬ್ನ ಶಕ್ತಿಶಾಲಿ ರಾಜ ಪೋರಸ್. ಇವರನ್ನ ಪುರುಷೋತ್ತಮ ಅಂತನೂ ಕರೀತಾರೆ. ಇದು ಸುಮ್ಮನೆ ಮಾಮೂಲಿ ಯುದ್ಧ ಆಗಿರಲಿಲ್ಲ. ಅಲೆಕ್ಸಾಂಡರ್ ಬಳಿ ಅನುಭವಿ ಸೈನಿಕರ ದೊಡ್ಡ ಸೈನ್ಯ ಇದ್ರೆ, ಪೋರಸ್ನ ಬಳಿ ವ್ಯೂಹಾತ್ಮಕ ಕೋಟೆಗಳ ಜೊತೆಗೆ ಒಂದು ಸ್ಪೆಷಲ್ ಅಸ್ತ್ರ ಇತ್ತು. ಅದೇ ಯುದ್ಧದ ಆನೆಗಳು. ಗ್ರೀಕರು ಅದನ್ನ ಇನ್ನೆಂದೂ ನೋಡಿರಲಿಲ್ಲ. ಆ ಆನೆಗಳನ್ನು ನೋಡಿ ಅಲೆಕ್ಸಾಂಡರ್ನ ಸೈನ್ಯದಲ್ಲಿ ನಡುಕ ಹುಟ್ಟಿತ್ತು. ಆದರೆ ಈ ಯುದ್ಧದ ಫಲಿತಾಂಶ ಕೇವಲ ಯುದ್ಧ ಭೂಮಿಯಲ್ಲಿ ನಿರ್ಧಾರ ಆಗಲೇ ಇಲ್ಲ. ತೆರೆಮರೆಯಲ್ಲಿ ನಡೆದೊಂದು ಘಟನೆ ಇಡೀ ಯುದ್ಧದ ದಿಕ್ಕನ್ನೇ ಬದಲಾಯಿಸ್ಬಿಟ್ಟು. ಆ ಘಟನೆಯೇ ಬೇರೇನೋ ಅಲ್ಲ, ಅಲೆಕ್ಸಾಂಡರ್ನ ಪತ್ನಿ ರಾಣಿ ರೊಕ್ಸಾನಾ ಯುದ್ಧ ಶುರುವಾಗೋಕೆ ಮುಂಚೆನೆ ರಹಸ್ಯವಾಗಿ ರಾಜ ಪೋರಸ್ನನ್ನ ಭೇಟಿ ಮಾಡಿದ್ದು. ರೊಕ್ಸಾನಾ ಪೋರಸ್ನನ್ನ ಭೇಟಿ ಮಾಡಿದ್ದು ರಾಖಿ ಅನ್ನೋ ಒಂದು ಪವಿತ್ರ ಬಂಧಕ್ಕಾಗಿ. ರಾಖಿ ಅಂದ್ರೆ ಅದು ಕೇವಲ ಒಂದು ದಾರ ಅಲ್ಲ, ಅದು ರಕ್ಷಣೆ ಮತ್ತು ಗೌರವದ ಸಂಕೇತ. ಒಬ್ಬ ಸಹೋದರಿ ತನ್ನ ಸಹೋದರನಿಗೆ ರಾಖಿ ಕಟ್ಟಿದ್ರೆ ಅವನು ಆಕೆಯನ್ನು ರಕ್ಷಿಸ್ತೀನಿ ಅಂತ ಮಾತು ಕೊಡ್ತಾನೆ. ರೊಕ್ಸಾನಾ ರಾಜ ಪೋರಸ್ನ ಕೈಗೆ ರಾಖಿ ಕಟ್ಟಿ, ನೀನ ಇವತ್ತಿಂದ ನನ್ನ ಅಣ್ಣ, ಯುದ್ಧ ಭೂಮಿಯಲ್ಲಿ ನನ್ನ ಪತಿಯ ಪ್ರಾಣಕ್ಕೆ ಏನೂ ಆಗದ ಹಾಗೆ ನೋಡ್ಕೋ ಅಂತ ಕೇಳ್ಕೊಂಡ್ಲು. ಆ ಪವಿತ್ರ ಬಂಧಕ್ಕೆ ಗೌರವ ಕೊಟ್ಟ ಪೋರಸ್ ಯುದ್ಧದಲ್ಲಿ ಅಲೆಕ್ಸಾಂಡರ್ನನ್ನ ಸೋಲಿಸೋ ಅವಕಾಶ ಇದ್ರೂ ಅವನ ಪ್ರಾಣಕ್ಕೆ ಹಾನಿ ಮಾಡಲಿಲ್ಲ. ಕೊನೆಗೆ ಯುದ್ಧ ಒಂದು ಒಪ್ಪಂದದೊಂದಿಗೆ ಮುಗಿದೋಯ್ತು. ಭಾರತದಲ್ಲಿ ಅಲೆಕ್ಸಾಂಡರ್ಗೆ ಸವಾಲಾಗಿದ್ದು ಹೊರಗಿನ ಶತ್ರುಗಳು ಮಾತ್ರ ಅಲ್ಲ, ಅವನ ಜೊತೆಗಿದ್ದ ಅವನದೇ ಸೈನಿಕರು ಕೂಡ ಒಂದು ದೊಡ್ಡ ಸವಾಲಾದ್ರು. ಅಲೆಕ್ಸಾಂಡರ್ನ ಸೈನಿಕರ ಪರಿಸ್ಥಿತಿ ತುಂಬಾನೇ ಕೆಟ್ಟಿತ್ತು. ವರ್ಷಗಟ್ಲೆ ಮನೆ, ಕುಟುಂಬ ಎಲ್ಲ ಬಿಟ್ಟು ಒಂದರಿಂದೇ ಒಂದು ಯುದ್ಧ ಮಾಡ್ತಾ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಂಪೂರ್ಣವಾಗಿ ಜರ್ಜರಿತರಾಗಿದ್ರು. ಕೊನೆಗೆ ಆಗಿದ್ದೇನು ಗೊತ್ತಾ? ಅಲೆಕ್ಸಾಂಡರ್ನ ವಿಜಯಾತ್ರೆಗೆ ಬ್ರೇಕ್ ಹಾಕಿದ್ದು ಯಾವ ರಾಜನೂ ಅಲ್ಲ, ಬದಲಿಗೆ ಅವನದೇ ಸೈನಿಕರು. ಸಾಕು, ಇನ್ನು ಮುಂದೆ ಒಂದೇ ಒಂದು ಹೆಜ್ಜೆ ಕೂಡ ಇಡಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ರು. ವಿಶ್ವವನ್ನೇ ಗೆದ್ದ ವೀರ ತನ್ನದೇ ಸೈನಿಕರ ಮುಂದೆ ಸೋಲನ್ನ ಒಪ್ಕೋಬೇಕಾಯ್ತು. ಭಾರತದಿಂದ ವಾಪಸ್ ಹೋಗೋ ದಾರಿಯಲ್ಲಿ ಅಲೆಕ್ಸಾಂಡರ್ಗೆ ಆರೋಗ್ಯ ಕೈಕೊಡ್ತು. ತನ್ನ ಸಾವು ಹತ್ತಿರದಲ್ಲಿದೆ ಅಂತ ಗೊತ್ತಾದಾಗ ಅವನು ಇಡೀ ಜಗತ್ತಿಗೆ ಒಂದು ಆಳವಾದ ಪಾಠ ಹೇಳೋಕೆ ನಿರ್ಧರಿಸಿದ. ತನ್ನ ಕೊನೆಯ ಕ್ಷಣಗಳಲ್ಲಿ ಅವನು ತನ್ನ ಸೇನಾಪತಿಗಳನ್ನು ಕರೆದು ತನ್ನ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ 3 ವಿಚಿತ್ರವಾದ ಆಸೆಗಳನ್ನು ಹೇಳಿದ. ಆ 3 ಸೂಚನೆಗಳು ಹೀಗಿದ್ದವು. 1, ನನ್ನ ಶವಪೆಟ್ಟಿಗೆಯನ್ನ ನನ್ನ ವೈದ್ಯರು ಮಾತ್ರ ಹೊರಬೇಕು. 2, ನನ್ನ ಸಮಾಧಿಗೆ ಹೋಗೋ ದಾರಿಯಲ್ಲಿ ನಾನು ಸಂಪಾದಿಸಿದ ಚಿನ್ನ, ವಜ್ರ, ವೈಢೂರ್ಯ ಎಲ್ಲವನ್ನೂ ಚೆಲ್ಲಬೇಕು. ಮತ್ತು 3,
ನನ್ನ ಎರಡೂ ಕೈಗಳನ್ನು ಶವಪೆಟ್ಟಿಗೆಯಿಂದ ಹೊರಗೆ ಹಾಕಿ ಎಲ್ಲರಿಗೂ ಕಾಣೋ ಹಾಗೆ ಇಡಬೇಕು. ಇದನ್ನೆಲ್ಲ ಕೇಳಿದ ಅವನ ಸೇನಾಪತಿಗಳಿಗೆ ಗಲಿಬಿಲಿಯಾಯಿತು. ಇಷ್ಟೊಂದು ವಿಚಿತ್ರವಾದ ಕೋರಿಕೆಗಳು ಯಾಕೆ? ಇದರ ಹಿಂದಿನ ಅರ್ಥವಾದ್ರೂ ಏನು? ಪ್ರತಿಯೊಂದು ಸೂಚನೆಯ ಹಿಂದೆಯೂ ಒಂದು ಆಳವಾದ ಅರ್ಥವಿತ್ತು. ವೈದ್ಯರು ಶವಪೆಟ್ಟಿಗೆ ಹೊರೋದರ ಅರ್ಥ ಜಗತ್ತಿನ ಎಂಥ ದೊಡ್ಡ ವೈದ್ಯನಿಗೂ ಸಾವನ್ನ ತಡೆಯೋಕೆ ಆಗಲ್ಲ ಅಂತ. ದಾರಿಯಲ್ಲಿ ಚೆಲ್ಲಿದ ಸಂಪತ್ತು ಹೇಳೋದು ನಾವು ಎಷ್ಟೇ ಗಳಿಸಿದ್ರೂ ಒಂದು ಕಡ್ಡಿಯನ್ನು ನಮ್ಮ ಜೊತೆ ತೆಗೆದುಕೊಂಡು ಹೋಗೋಕೆ ಆಗಲ್ಲ ಅಂತ. ಇನ್ನು ಆ ತೆರೆದ ಕೈಗಳು, ಅದು ಕೊನೆಯ ಸತ್ಯವನ್ನ ಹೇಳುತ್ತೆ. ಆ ಸತ್ಯ ಬೇರೇನೂ ಅಲ್ಲ, ನಾನು ಈ ಜಗತ್ತಿಗೆ ಬಂದಾಗ ಬರಿಗೈಯಲ್ಲಿ ಬಂದಿದ್ದೆ, ಈಗ ಹೋಗ್ತಿರೋದು ಕೂಡ ಬರಿಗೈಯಲ್ಲೇ. ಇಡೀ ಜಗತ್ತನ್ನೇ ಗೆದ್ದ ಅಲೆಕ್ಸಾಂಡರ್ ಕೊನೆಗೇನು ತನ್ನ ಜೊತೆ ತೆಗೆದುಕೊಂಡು ಹೋಗ್ಲಿಲ್ಲ. ಇದೆಲ್ಲವೂ ನಮ್ಮನ್ನ ಒಂದು ಮುಖ್ಯವಾದ ಪ್ರಶ್ನೆ ಮುಂದೆ ನಿಲ್ಲಿಸುತ್ತೆ. ಜೀವನದ ನಿಜವಾದ ಯಶಸ್ಸು ಅಂದ್ರೆ ಏನು? ನಾವು ಕಟ್ಟೋ ಸಾಮ್ರಾಜ್ಯನ, ಗಳಿಸೋ ದುಡ್ಡು, ಅಧಿಕಾರವೋ, ಅಥವಾ ಜೀವನದ ಕೊನೆಯಲ್ಲಿ ನಾವು ಕಂಡುಕೊಳ್ಳುವ ಜ್ಞಾನ ಮತ್ತು ಸತ್ಯವೇ? ಒಮ್ಮೆ ಯೋಚಿಸಿ.